ಅವ್ ನೀವು ನೋಡ್ಯಾವ ಮಾರಿ ನೋಡ್ರಿ ತನಗೆ ನಿಂದ್ರಾಕ್ ಬರೋದಲ್ಲ ಮೊದಲು. ಇದನ್ನ ಎಲ್ಲರಿಗೂ ಹೇಳಾಕತ್ತಿಲ್ಲ, ನಮ್ಮ ಸಬ್ಸ್ಕ್ರೈಬರ್ ಯಾರಿಗೂ ಇದನ್ನು ನಾನು ಹೇಳಾಕತ್ತಿಲ್ಲ. ನೀವು ಒಂದು ಸ್ವಲ್ಪ ಹೊತ್ತು ವಿಡಿಯೋ ಇದನ್ನು ಸ್ಕಿಪ್ ಮಾಡಿದ್ರು ಒಳ್ಳೇದೇ. ವಾಂತಿ ಆಗುತ್ತೆ ಅಂತೇಳಿ, ತಲೆ ಬ್ಯಾನ್ ಆಗುತ್ತೆ ಅಂಥೇಳಿ ಹಿಂಗೆ ಮೊಕ್ಕೋತಾಳ. ಅದಕ್ಕೆ ಹಿಂದವ ಇದ್ರೆ ರೂಪಾಕರ್ ಮನೆಗೆ ಏನೋ ತೊಗೊಂಡೋಗಿಲ್ಲ, ಅದೊಂದು ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ದೀಪನ್ ಕಾರ್ ಮುಂದೆ ಕುಂದಿರ್ಸ್, ನಮ್ಮ ಮನೆಯವ್ರು ಇಲ್ಲಿ ಕುಂದಿರ್ಸ್ತಾರೆ ದೀಪನ. ಯಾರು ಎಲ್ಲಿ ಕುಂತ್ರೆ ಯಾರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ. ಈಗ ನಾ ಗಾಡಿ ಓಡಿಸ್ತೀನಿ, ಇವರೆಲ್ಲರೂ ಆರಾಮ್ ಕುಂತಾರಲ್ಲ ಅಂತ ನನ್ನ ತಲೆಯಾಗೂ ಥಾಟ್ ಬರ್ಬೋದು. ನಮ್ಮ ಸಬ್ಸ್ಕ್ರೈಬರ್ ದೀಪನ ಹಿಂಗೆ ಇಷ್ಟಪಟ್ಟಾರ, ಪ್ರೇಮನ್ ಹಿಂಗೆ ಇಷ್ಟಪಟ್ಟಾರ, ಸಾಯಿನೂ ಹಿಂಗೆ ಇಷ್ಟಪಟ್ಟಾರ, ಸುನಿತಾನು ಹಿಂಗೆ ಇಷ್ಟಪಟ್ಟಾರ. ವಿಡಿಯೋ ಮುಗೇನ ಅವ್ರು ಮಾಡ್ತಾ ಅವ್ರ ಕೆಲಸದೊಳಗೆ ಅವ್ರು ಇರ್ತಾರೆ. ಅದನ್ನು ನೋಡಿ ಬೇಜಾರು ಮಾಡ್ಕೊಳ್ಳೋರು, ದಿನ ಹಾಳು ಮಾಡ್ಕೊಳ್ಳೋರು ನಾವು. ಲಾಗ್ ಮಾಡಿದ್ದಿಲ್ಲ, ಅದನ್ನು ಕೇಳಿದ್ರೆ ಯಾಕೆ ಮಾಡಿಲ್ಲ ಅಂತ. ಅದು ಮಾಡ್ಲಾರ್ದ ಕಾರಣನೇ ಇದು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ನಿನ್ನ ಮುಸುಡಿ ತೋರಿಸಮ್ಮ, ನಿನ್ನ ಮುಸುಡಿ. ಗೈಸ್ ನಾವು ಹೊರಗೆ ಹೋಗಿದ್ದೆ, ಒಂದು ಸ್ವಲ್ಪ ಕೆಲಸ ಇತ್ತು, ಈಗ ಬಂದೀನಿ. ಟೈಮ್ ಒಂದು 5:30 ಆಗೈತಿ. ಈಕೆ ಇನ್ನೂ ಜಳಕ ಮಾಡಿಲ್ಲ, ಆ ಹುಡುಗ ಕೈ ಬಿಡಲ್ಲ ಅಂತ ಇನ್ನೂ ನಾ ಬರೋ ಮಟ್ಟ ಜಳಕ ಮಾಡಿಲ್ಲ. ಬಟ್ ಒಂದು ಒಳ್ಳೆ ಕೆಲಸ ಮಾಡ್ಯಾಳ. ಏನು ಮಾಡ್ಯಾಳ ಅಂದ್ರೆ ನನಗೆ ನೋಡಿ ಶಾಕ್ ಆಗೈತಿ. ಇಷ್ಟು ಆರ್ಡ್ರಿಗೂ ಎಷ್ಟು ಚಂದ ಕ್ಲೀನ್ ಇಟ್ಟಾಳ ಅಂದ್ರೆ ನೋಡ್ರಿ, ಎಷ್ಟು ಚಂದ ಕ್ಲೀನ್ ಮಾಡಿ ಇಟ್ಕೊಂಡಾಳ ಎಲ್ಲ ಆರ್ಡ್ರಿಗೂ. ನಂದು ದೀಪಂದು ಇಬ್ಬರದು ಕ್ಲೀನ್ ಆಗೈತೆ ಫುಲ್. ನಮ್ಮ ಒಂದೇ ಜಾಸ್ತಿ ಹೊಲಸಾಗೆಲ್ಲ ಹೊಲಸ ಇಡೀ ಹೊಲಸಾಗ್ಬಿಟ್ಟಿತ್ತು. ಒಂದು ನೋಡ್ರಿ ಎಷ್ಟು ನೀಟಾಗೈತಿ ನೋಡ್ರಿ. ನೋಡ್ಲಿ ನೋಡಲ್ಲಿ ಅಲ್ಲಿ ನೋಡಗ ಅಲ್ಲಿ ನಂದು ಇವೆಲ್ಲ ವೇಸ್ಟ್ ಕಟ್ಟಿ ಹೋಗಿಬೇಕಂತ ಮೇಲೆ ಶರ್ಟ್ಗಳೆಲ್ಲ ಇದು ಇಟ್ಟಾಳ, ನೀಟಾಗಿ ಇಟ್ಟಾಳ. ಇದೊಂದು ಭಾರಿ ಒಳ್ಳೆ ಕೆಲಸ ಮಾಡ್ಯಾಳ. ಇನ್ನು ಅದಕ್ಕಿನ್ನ ಒಂದು ಒಳ್ಳೆ ಕೆಲಸ ಮಾಡ್ಯಾಳಕಿ. ತೋರಿಸ್ತೀನಿ, ಕೂದಲ ಹಿಡಿದು ಜಗ್ತಿ ನೋಡು, ಎತ್ ಮಾರಿ ಎತ್ತ. ಅದೇ ಟ್ರೈನೇ ಇರ್ಲಿ ಸರಿ. ಕೈತಿಗೆ ಹಂಗೆ ಮ್ಯಾಗ ಹಾಕೈತಿ ಮಾರಿ. ಕಣ್ಣು ಮುಚ್ಚೆ ಅಂದ್ರೆ ಕಾಣುತ್ತದು. ಹಂಗೆ ಓಡಾಡಿದ್ರೆ ಕಾಣುತ್ತಾನದು. ಒಂದು ಕಡೆ ನಿಂದಿರ್ತಿಪ್ಪ. ತೋರ್ಸಾಗ ಹಿಂಗೆ ಕಣ್ಣು ಮುಚ್ಚು ನೋಡ್ರಿ. ಹಚ್ಕೊಳಕ್ ಬರೋದಿಲ್ಲ, ಬಿಡಕ್ಕೆ ಬರೋದಿಲ್ಲ. ಕಣ್ಣು ಮುಚ್ಚಿ ಇನ್ನೊಂದ್ಸಲ. ಹಂಗಲ್ಲ ಅಲ್ಲಿ ಅಲ್ಲ ನೋಡ್ರಿ. ನಾ ಹಚ್ಕೊಳಕ್ ಬಂದ್ರೆ ಇನ್ನ ಏನೇನು ಮಾಡ್ತಿದ್ಲ ನೀವು ನೋಡ್ಕೊಂಡು ನೋಡಿ. ಹೆಂಗೆ ನೋಡ್ಕೊತ ಮೂರು ಜನ ಹಿಂಗಿಡ ಬರ್ತೀಲಿ. ಹೆಂಗ್ ನೋಡ್ಕೊತ ನೋಡ್ ಕನ್ನಡ ಬಿಡು ಸಾಕು, ತೋರ್ಸ್ಬೇಡ ಅವನಿಗೆ. ನಾ ಹಲ್ ಬರಲ್ಲ ಏನೋ ಬರಲ್ಲ ಅಂತ. ಗೈಸ್ ಇದು ಲೈಟ್ನ ನಾನು ಮಸ್ತಾಗಿ ಅರೇಂಜ್ ಮಾಡ್ಬೇಕನ್ನಾಗತ್ತೀನಿ. ಹಿಂಗಿಂದ ಹಿಂಗೆ ಬರ್ತಿದೆ, ಹಿಂಗೆ ಬಂದು ಹಿಂಗೆ ಹೋಗ್ತಿ. ಇಂದು ಪಟ್ಟೆ ಐತಲ್ರಿ ಗೋಲ್ಡನ್, ಅದ್ರ ಕೆಳಗೆ ಹಿಂಗೆ ಬಂದು ಇಲ್ಲಿ ಮಠ ಬಂದು ಹಿಂಗೆ ಬರ್ತದೆ. ಬಿಸಿನೀರಾಗಿದೆ ಎದ್ದಿಟ್ಟೇನು ಭಾಳ ದಿನ ಆಗಿತ್ತು ಹೊಲಸಾಗಿದ್ದು. ಅದೆಲ್ಲ ಸರಿ ಎಲ್ಲ ತಿನ್ಸುವಾಗ ಎಲ್ಲ ಅದಕ್ಕೂ ಹಚ್ಚಿ ಬಿಡ್ತಿದ್ದ. ಹೋದ ಹಂಗೆ ಮಾಡ್ತಿದ್ಯಾನ? ಹಂಗೆ ಮಾಡ್ಬಾರ್ದಪ್ಪ. ಅವಾಗ ತೊಳಿತಿರ್ಬೇಕು ಬಿಸಿನೀರಾಗ, ಬ್ಯಾಗದ ಇಟ್ಕೋತಾನಲ್ಲ. ಮತ್ತೆ ಏನು ಸಮಾಚಾರ? ಏನು ಎಲ್ಲ ಚಂದ ಉಂಟಾ? ನೆನಪು ಬಂತು, ಎಲ್ಲಿ ನೆನಪು ಹಾರ್ಬಿಡ್ತು ಅಂತ ಮಾಡಿದ್ದೆ. ಬೆಳಗ್ಗೆಯಿಂದ ಹೇಳ್ಬೇಕು ಅನ್ಕೊಂಡಿದ್ದೆ. ನಾನು ಲಾಸ್ಟ್ ಟೈಮ್ ಏನು ಮಾಡಿದ್ದೆ, ಒಂದು ಫುಡ್ ಮಾಡಿಟ್ಟಿದ್ದು ಚೆಲ್ಲಿ ಬಿಟ್ಟಿದ್ದೆ. ನೆನಪೈತೆ? ಚೆಲ್ಲಿ ಬಿಟ್ಟಿದ್ದೆ. ಆಮೇಲೆ ಏನಾಯ್ತದು, ದೀಪ ಏನು ಮಾಡಿಬಿಟ್ಲಿ ಇವತ್ತು ಬೆಳಿಗ್ಗೆ ಪೂರಾ ಬೊಗೋಣಿ ಸಾಂಬಾರ್ನ ಚೆಲ್ಬಿಟ್ಟಾಳ. ಕಷ್ಟಪಟ್ಟು ರೊಟ್ಟಿ ಮಾಡ್ಯಾಳ, ನಿಂತಾಳ, ಈ ಕಡೆ ಹಂಚಿಟ್ಟಾಳ, ಈ ಕಡೆ ಬೊಗೋಣಿ ಇಟ್ಟಾಳ. ಇಟ್ಟು ಚಂದ ಸಾರು ಮಾಡ್ಯಾಳ, ಬ್ಯಾಳಿ ಸಾರು, ಸಪ್ಪನ ಬ್ಯಾಳಿ ಸಾರು ಮಾಡ್ಯಾಳ. ಹಿಂಗೆ ಹಂಚಿ ಹಿಂಗೆ ಪಕ್ಕಡ್ಲೆ ಹಿಡಿದು ಹಿಂಗೆ ಸಿಂಕ್ ಒಳಗೆ ಇಡಕ್ಕೆ ಹಿಂಗೆ ಹಿಡ್ದು ಹಿಂಗೆ ಎತ್ತಾಳ. ಅದು ಈ ಗುಂಡಿಗೆ, ಇದೇ ಗುಂಡಿಗೆ ಬಡ್ದು ಎಲ್ಲ ಸಾರು ಮಣ್ಣು ಪಾಲು. ನೋಡು, ತಪ್ಪು ನನ್ನ ಕಡೆಯಿಂದ ಅಷ್ಟೇ ಆಗಲ್ಲ, ತಪ್ಪು ನಿನ್ನ ಕಡೆಯಿಂದ ಆಗುತ್ತೆ, ನಿನ್ನ ಕಡೆಯಿಂದ ಅಷ್ಟೂ ಆಗಲ್ಲ, ತಪ್ಪು ಎಲ್ಲರ ಕಡೆಯಿಂದನೂ ಆಗುತ್ತೆ. ಮನುಷ್ಯ ಆದ್ಮೇಲೆ ತಪ್ಪು ಮಾಡೋದು ಸಹಜ. ಮರಗಳು ಮಾಡಲು ತಪ್ಪು ಮನುಷ್ಯನೇ ಮಾಡ್ತಾನ. ಅವಾಗ ತಪ್ಪು ಮಾಡಿದಾಗ ಬೇಕಂತ ಮಾಡೋದು ಬೇರೆ, ಅಚಾನಕ್ ಆಗೋದು ಬೇರೆ. ಅವಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕನ್ನೋದು ತಿಳ್ಕೊಬೇಕು ಮೊದಲು. ಮಟ್ಟ ಮಳ್ಳ ಅಂದಲ್ಲ, ಮಟ್ಟ ಮಳ್ಳಿ ಮಟ್ಟ ಮಳ್ಳಿ. ಇನ್ನೊಂದು ಜಸ್ಟ್ ಎಕ್ಸಾಂಪಲ್ ಅಂತ ತಗೋರಿ ನೀವು. ನಮ್ಮಿಬ್ರದ್ದು ಆಗಿದ್ದು ಎಕ್ಸಾಂಪಲ್ ಅಂತ ತಗೋರಿ. ಈ ಥರ ತಪ್ಪು ಎಲ್ಲರ ಕಡೆಯಿಂದ ಆಗ್ತಿರ್ತಾವೆ. ಯಾರು ಬೇಕಂತ ಮಾಡಿರಲ್ಲ, ಬೇಕಂತ ಮಾಡಿದ ತಪ್ಪು ಬೇರೆ, ಅದಕ್ಕೆ ಏನಾರ ಪನಿಷ್ಮೆಂಟ್ ಇರ್ತಾವೆ. ಈ ಥರ ಅಚಾನಕ್ ಆಗಿ ತಪ್ಪುಗಳಿಗೆ ಬೇಯ್ದು ಯಾರಿಗೆ ಹರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಹರ್ಟ್ ಆಗಲ್ಲ ಬಿಡ್ರಿ, ನಾ ಹರ್ಟ್ ಮಾಡ್ಕೊಳ್ಳಲ್ಲ.
ಆಕಿಗೂ ನಾ ಬೇಯಂಗಿ ಇಲ್ಲ ನಾ ದೀಪ ಹೌದಾ ಅವನ ಅರ್ಥ ಮಾಡ್ಕೊಳಲ್ರಿ. ಆಯ್ತು. ದೀಪ ನಾ ಈ ತರ ಮಾಡ್ದಾಗ ನಿನಗೆ ಬೈದಿನಿ ನಾನು ಈ ತರ ಏನ್ರ ಕೆಡಿಸ್ದಾಗ ಬೀಳಿಸ್ದಾಗ ಏನ್ರ ಹಾಳು ಮಾಡಿದಾಗ. ಎಷ್ಟು ಅಡ್ಗೆ ಮಾಡುವಾಗ ಎಷ್ಟು ಹಾಳು ಮಾಡೀನಿ, ಎಷ್ಟು ಕೆಡ್ಸೀನಿ. ಏನಾರ ಒಂದು ರೆಸಿಪಿ ಟ್ರೈ ಮಾಡ್ಬೇಕಂದ್ರ ಹೊಸಾಗ ಏನಾರ ಎಷ್ಟು ಕೆಡ್ಸೀನಿ, ಅದು ಒಂದು ಮಾತ್ರ ಅಂದಿಲ್ಲ. ನಂದಿಲ್ಲ ಇಲ್ಲ ಯಾಕೆ ಹೇಳ? ಅದೊಂದು ಗುಣ ಇಷ್ಟ ನನಗೆ. ಯಾಕೆ ಅಂದಿಲ್ಲ ಹೇಳ? ಎಲ್ಲ ಗುಣ ಇಷ್ಟ, ಅದೊಂದು ಗುಣ ಇಷ್ಟ ಇಲ್ಲ ಅಷ್ಟೇ. ಯಾವ ಇಷ್ಟ ಇಲ್ಲ ಹೇಳಲ್ಲ ಹೇಳ್ಬೇಕೀಗ. ಅದೇ ಪಾಯಿಂಟ್, ಈಗ ಪಾಯಿಂಟ್ ಅದೇ ನಿನಗೆ ನಾ ತಂದಿದ್ದೆ ಅಲ್ಲಿಗೆ. ಈಗ ಯಾವ ಗುಣ ಇಷ್ಟ ಇಲ್ಲ ನಿನಗೆ? ಪ್ರೇಮನ ಯಾವ ಗುಣ ಇಷ್ಟ ಇಲ್ಲ? ಇಲ್ಲ ಹೇಳಲೇಬೇಕು, ಹೇಳುತ್ತಾನ ಬಿಡುವುದಿಲ್ಲ. ನಾನು ಒಂದು ಗುಣ ಹೇಳ್ತೀನಿ, ಆಕಿಂದ ಇಷ್ಟ ಆಗ್ಲಾರ್ದು ಆಕಿ ಒಂದು ಗುಣ ಹೇಳ್ತಾಳೆ. ಹೇಳ. ಗುಣ ಯಾವ ಇಷ್ಟ ಇಲ್ಲ ಅಂದ್ರೆ ನನಗ ಹಾಂ ಯೋಚನೆ ಮಾಡಾಕತ್ತೀನಿ ಅಂದ್ರೆ ಯಾವ್ದು ಅಂತ ಅಲ್ಲ. ಹಾಂ ಆಯ್ತು, ಯೋಚನೆ ಮಾಡಿ ಹುಡುಕ್ಯಾಡಿ ಹೇಳ, ಪರವಾಗಿಲ್ಲ. ನಿಂದೊಂದು ಯಾವ್ದು ನಿನಗೆ ನೀವೊಂದು ಹೇಳ. ನಿಮ್ಮ ಮಮ್ಮಿಗೆ ಇಷ್ಟ ಇರ್ಲಾರ್ದು ಗುಣ ಹೇಳು, ನಾವಿಬ್ರು ನಿಂದು ಇಷ್ಟ ಇರ್ಲಾರ್ದು ಗುಣ ಹೇಳ್ತೀವಿ. ನನಗೆ ಯಾವ್ದು ನಿನಗೆ ಇಷ್ಟ ಇರ್ಲಾರ್ದು, ನನಗೆ ಇಷ್ಟನೇ ಆಗಲಾರ್ದು ನಿಂದು ಒಂದು ಗುಣ ಏನು ಗೊತ್ತಾನು? ದೀಪಾಂದ್ ಈ ಗುಣ ನನಗೆ ಒಟ್ಟ ಇಷ್ಟ ಆಗಲ್ಲ. ಸೆಟ್ ಮಾಡ್ಕೊಳ್ಳೋದು ಅಲ್ಲ, ಕಾರ್ ಒಳಗೆ ಹೋಗುಂಬ ಅಂದ್ರು ಅಂತಿ ಬರ್ತಂತ ಅಲ್ಲಿ ಅಂತಾಳ. ಅದು ಒಂದು ನನಗೆ ಇಷ್ಟ ಆಗಲ್ಲ. ಏನ್ ಮಾಡ್ಬೇಕು ಅಂತಿ ಬಂದ್ರೆ ಏನ್ ಮಾಡ್ಬೇಕು? ಅದೇ ಅಡ್ಡಾಡ್ ರೂಢಿ ಆಗತ್ತಾವ. ಈ ಸದ್ದು ಬರ್ತಾವ ಅಲ್ಲಿ ಕಾರ್ ಒಳಗ್ ಕುಂದ್ರ ನಾವು ಹ್ಮ್ ಅದ್ರಾಗ ಜರ್ನಿ ಮಾಡಿ ನಾವು ತಲೆ ನುಸಕ್ ಸ್ಟಾರ್ಟ್ ಆಕೈತಿ. ಅದೇ ಅಡ್ಡಾಡ್ ರೂಢಿ ಆತಂದ್ರ ಆಗಂಗಿಲ್ಲ. ಹಂಗ ನೀನ್ ನೋಡಿ ಮಂದಿ ಅನ್ಸಕತ್ತಾರ ಅನ್ಸುತ್ತ ಅದನ್ನ ತೊಳ್ಕೊಂಡ್ ಹೋಗ ಮೊದಲು. ಮತ್ತ ಈಗ ನಿನ್ ಮುಖ ತೋರ್ಸಬೇಕಲ್ಲ ವಿಡಿಯೋ ಮಾಡಕತ್ರ. ಹೌದಾ ಕಡೆ ನನ್ನ ಮಗಗೆ ಹೊಡ್ಸ್ಬಿಡ್ತೀನಿ ನಾನು. ಇವ್ನು ಹೊಡೆಯವನ್ ಮಾರಿ ನೋಡ್ರಿ, ತನಗೆ ನಿಂದ್ರಾಕ್ ಬರೋದಿಲ್ಲ ಮೊದಲು ನೆಟ್ಟಾಗ. ಒಂದ್ ಜಾಗದಾಗ ನಿಂದ್ರಾಕ್ ಬರೋದಿಲ್ಲ ಇವನಿಗೆ, ಹೊಡಿತಾನ ಅಂತೀವ. ಹೆಂಗ್ ಹತ್ತ ನೋಡ ನಾನು ಬರಾನ ಎಷ್ಟು ಚಂದ ವೆಲ್ಕಮ್ ಮಾಡಿದ್ ನಾರವ್ ನನಗೆ. ನಾನು ಹಿಡ್ಕೊಂಡು ಹೆಂಗ್ ಹತ್ತ ನೋಡ್ರ. ಎದ್ ನಿಂದ್ರ ಮಗನ ಪೂರ ಎದ್ ನಿಂದಿರ್ತಾನ ನಾನು ಹಿಡ್ಕೊಂಡು. ಹಿಂದ್ ಸರಿ ಬಾಳ ಹಿಂದೆ ಸರಿ. ಇವನ್ ನೋಡಿ, ಇವನದ ಅಲ್ಲಿ ಒಗದಿದ್ಯಾ, ಇಲ್ಲಿ ಬಂದಾನ. ನೋಡ್ರಿ ಹೆಂಗೆ ಎದ್ ನಿಂದಿರ್ತಾನ ನೋಡ್ರಿ. ಈಗ ಸೇಮ್ ದೇವ ತೋರ್ಸ. ಆಗ ಸ್ವಲ್ಪ ಬೆಟರ್ ಇರ್ತಿ. ಈ ಕಡೆ ಬಾ ಇಲ್ಲಿ ಬಾ. ಹಿಂದೆ ಸೇಮ್ ದೇವನೇ. ಸೇಮ್ ದೆವ್ವನೇ. ಈ ಕಡೆ ಬಾ ನೋಡು. ಅಮ್ಮ ಏ ಆಹೋ ಹಿಂಗೆ ಅಮ್ಮ ಕೂದಲೇ ಮಗನೇ ಕೂದಲೇ ನೋಡ್ ಬರೋಬ್ಬರಿ ಜಗ್ಲೆ ಕಾಣಕತ್ತಾನಿಲ್ಲ ಯಾರು? ಏ ಮಗನೇ ಹೆಂಗೆ ಎದ್ನಿಂದ್ರ ಚಲೋ ಮಾಡಕತ್ತಾನವ. ಹಾಯ್ ಬೇಬಿ, ಹಲೋ ಬೇಬಿ, ಚಿನ್ನ ಬೇಬಿ, ಹೊಡೆದಿದ್ದಕ್ಕೆ ಸಾರಿ ಬೇಬಿ. ಐನ ಪೈನ ಸ್ಟ್ರಾಬೆರಿ ಬನಾನಾ ಐತಲಕಡಿ ಪೈತಲಕಡಿ ಜಮ್ಮ. ಐನ ಪೈನ ಸ್ಟ್ರಾಬೆರಿ ಬನಾನಾ ಐತಲಕಡಿ. ನೋಡ್ರಿ ಹೆಂಗೆ ಎದ್ ನಿಂದಿರ್ತಾನ. ನನ್ನ ಹಿಡ್ಕೊಂಡು ಕುಂತಾಗ ಹಿಂದ್ ಬಂದ್ ಹಿಡ್ಕೊಂಡ್ ಎದ್ ನಿಂದಿರ್ತ್ರಿ ಹುಡುಗ. ಇನ್ನ ಕುಂದ್ರಾಕ್ ಬರ್ದಿಲ್ಲ, ಮೊದಲ್ ಕುಂದ್ರದ್ ಕಲಿ, ಆಮೇಲೆ ನಿಂದ್ರದ್ ಕಲಿಯಾಕತ್ತಿ. ಏನ್ರು ಗಂಟ್ಲು ಏನಾಗತ್ತೆ ಸರಿ? ಐನ ಪೈನ ಸ್ಟ್ರಾಬೆರಿ ಬನಾನಾ ಬನಾನಾ. ಸಣ್ಣ ಹುಡುಗನ್ ಕೂಡ ಕೂಡಿ ಸಣ್ಣ ಹುಡುಗ ಆಗೈತಿ. ನಾವಿಬ್ರು ಆಟಾಡ್ತೀವಿ. ಐನ ಪೈನ ಸ್ಟ್ರಾಬೆರಿ ಬನಾನಾ ಬನಾನಾ. ಡಬ್ಲ್ಯೂ ಚಾಂಪಿಯನ್, ಡಬ್ಲ್ಯೂ ಚಾಂಪಿಯನ್, ಡಬ್ಲ್ಯೂ ಚಾಂಪಿಯನ್. 1 ಎದ್ದೇಳು 6 1 2 ಕ್ಯಾನ್ಸಲ್. ಆರವಣಿಗೆ ಎದ್ದ ಅಲ್ಲಿ. ಎದ್ದೇಳು ಮಗನೇ ಎದ್ದೇಳು. ನಿನ್ನ ಆಟ ಎಷ್ಟು ಇವಂದು ವಿಡಿಯೋ ಎಷ್ಟು ಮಾಡಿದ್ರು ಬೇಸರ ಆಗಲ್ಲ ಸಬ್ಸ್ಕ್ರೈಬರ್ ಮಗನೇ. ನೋಡ್ರಿ ಹೆಂಗೆ ಎದ್ದೇಳ್ತಾನೆ ನಾನು ಮುಟ್ಟಿ ಹಿಡ್ಕೊಂಡು. ಫೋನಿನ ಗದ್ಲು. ಅತ್ತೆ ಅತ್ತೆ ಅನ್ನ ಅತ್ತೆ ಅತ್ತೆ ಅಂದ. ಹೌದಾ ಮಗನೇ? ಹೌದಿಲ್ಲ? ಅತ್ತೆ ಅಂದ್ಯಾ? ಗಾಡಿ ನೋಡ್ದ.
ಎಲ್ಲಿ ಮುಂದೆ ರೈಡರ್ ಹಾಕಾನೇನು ಯಾರಿಗ್ ಗೊತ್ತು ಆ ಗಾಡಿ ನೋಡುದು ನಾ ಆರವನ್ ಹಿಂಗೆ ಹಿಡಿದು ಬಿಟ್ರ ಆರವ್ ಕ್ಯಾಮ್ರಾ ಹಿಂಗ್ ಪೋಸ್ ಕೊಡ್ತಾನ ಅಂದ್ರ ಹಾ ತಡಿ ತೋರ್ಸ ಕಣ್ ನೋಡ್ರಿ ಹಸೈ ಕಾಣ್ತದಂತ ನಿಮ್ಮ ಮಮ್ಮಿ ಹಚ್ಕೋಬೇಕು ಅದಕ್ಕೆ ಅದ್ರ ಪೂರ್ತಿ ರೆಡಿ ಅದ ಹೌದಾ ಆಯ್ತು ಹಚ್ಕೋ ನೋಡು ಒಂದ್ಸಲಿ ಸಾಕ್ಬಿಡಲಿ ಆರವ್ಗ ಊಟ ಮಾಡಾಕ ಒಂದು ಸ್ಪೆಷಲ್ ಬಾಟ್ಲಿ ತರ್ಸಿತ್ತು ಎಲ್ಲ ಮೈ ತುಂಬ ಕೈ ತುಂಬ ಮಾಡ್ಕೊತಾನ ಬಂದು ತಿನ್ನಿಸ್ತಾರ ಅದು ಬೆಲ್ಲ ಮೈ ತುಂಬ ಕೈ ತುಂಬ ಮಾಡ್ಕೊಳಕತ್ತಿದ ಅದ್ರ ತಡಿ ತಿನ್ನಿಸ್ತೀನಿ ತಡಿ ಸಮಾಧಾನ ಇರ್ಲಿ ಸ್ವಲ್ಪ ಎಟ್ಟ ಹಂಗೆ ಬಾಟ್ಲಿನ ತಿನ್ನಂಗೆ ಕಾಣ್ತಾನೆ ನೀವು ಬಿಟ್ರ ಊಟ ಮಾಡಂಬರ್ರಿ ಎಲ್ಲರೂ. ಇವತ್ತಿನ ಊಟ ನಮ್ಮದು ರೊಟ್ಟಿ ಆಮ್ಲೆಟ್ ಮತ್ತು ಬದ್ನಿಕಾಯಿ ಒಳಗೆ ಮೆಂತ್ಯ ಪಲ್ಯ ಹಾಕಿ ಮಾಡೀನಿ, ಅಗಶಿ ಹಿಂಡಿ ಶೇಂಗಾದ ಹಿಂಡಿ. ಊಟ ಮಾಡಂಬರ್ರಿ ಎಲ್ಲರೂ. ಪ್ರೇಮು ಸ್ವಲ್ಪ ಕೆಲಸ ಐತೆ ಅಂತ ಹೊರಗೆ ಹೋಗ್ಯಾನ. ಆರವಾಗ ಮನೀಶ್ ಹೋಗ್ಯಾನ, ಇಲ್ಲಾಂದ್ರೆ ನಾನು ಊಟ ಮಾಡಕ್ಕೆ ಕೊಡ್ತಿದ್ದಿಲ್ಲ. ಮಕ್ಕೊಂದಾನ ಆರವ್ ನೋಡ್ರಿ, ಆರವ್ ಮಕ್ಕೊಂದಾನ. ಆರವ್ ಎದ್ದೊಳಷ್ಟ್ಲಿಗೆ ನಾವು ಊಟ ಮಾಡಿಬಿಡ್ಬೇಕು, ಕಡೆಯಾಗಿ ಆಗ್ಬಿಡ್ಬೇಕು. ಈಗ ಹೊಟ್ಟೆ ಹಸು ಆಗೈತಿ, ಟೈಮ್ ಆಗಿಲ್ಲ ಇನ್ನೂ 8 ಆಗೈತಿ. ಹೊಟ್ಟೆ ಹಸು ಆಗೋದ್ರಿಂದ ಜಲಿ ಉಣ್ಣಾಕತ್ತೀನಿ. ಮಿಜ್ಜಿ ಅನ್ನ ಮಾಡ್ಕೊಂಡೀನಿ. ಮಿಜ್ಜಿ ಅನ್ನ ಭಾಳ ಇಷ್ಟ ನನಗೆ, ರೇಷನ್ ಅಕ್ಕಿದು. ಮೊದಲು ಸಣ್ಣಕ್ಕಿನೇ ಉಣ್ತಿದ್ವಿ, ಈಗ ಊರಿಂದ ಅಕ್ಕಿ ತೊಗೊಂಡು ಬಂದೀವಿ. ಅದೇ ರುಚಿ ಹತ್ತಾಕತ್ತೈತಿ, ಅದೇ ಹೊಟ್ಟೆ ತುಂಬ ಆಗ್ತೈತಿ. ರೇಷನ್ ಅಕ್ಕಿನೇ ಅದೇ ಯೂಸ್ ಮಾಡಾಕತ್ತೀವಿ. ಅದು ಏನಾರ ಪಲಾವ್ ಮಾಡಾಕ, ಇಲ್ಲ ಚಿಕನ್ ಮಾಡಿದಾಗ, ಇಲ್ಲ ಬಿರಿಯಾನಿ ಮಾಡಿದಾಗ ಅಷ್ಟೇ ಚಲೋ ಅಕ್ಕಿ ಯೂಸ್ ಮಾಡ್ಬೇಕಂತ ಡಿಸೈಡ್ ಮಾಡಿ ನಾನು. ನಮಸ್ಕಾರ. ಈಗ ಇತ್ತೀಚೆಗೆ ಕಮೆಂಟ್ಸ್ಗಳ ಬಗ್ಗೆ ಭಾಳ ಚರ್ಚೆ ನಡೆದೈತಿ. ಅದ್ರ ಬಗ್ಗೆ ಮಾತಾಡ್ಬೇಕಂತ ಅಂದ್ಕೊಂಡೆ. ಯಾಕಂದ್ರೆ ಡೈಲಿ ಎದ್ದು ಮುಂಜಾನೆ ನಾವೇನೋ ಒಂದು ಫ್ರೆಶ್ ಮೂಡ್ ಒಳಗೆ ಆರಾಮಾಗಿ ಖುಷಿಯಾಗಿ ಎದ್ದೇಳೋದು, ಅವು ಕಮೆಂಟ್ಸ್ ನೋಡೋದು, ಬೇಜಾರು ಮಾಡ್ಕೊಳ್ಳೋದು, ನಮ್ಮ ದಿನ ಹಾಳು ಮಾಡ್ಕೊಳ್ಳೋದು, ಬರೀ ಇದೇ ನಡೆದ್ಬಿಟ್ಟೈತಿ. ಡೈಲಿ ಇದೇ ನಡೆದ್ಬಿಟ್ಟೈತಿ. ಏನಿಲ್ಲ ಕಮೆಂಟ್ಸ್ ಅನ್ನೋಕೆ. ಈಗ ಎಲ್ಲ ಕಮೆಂಟ್ಸಿಗೆ ರಿಪ್ಲೈ ಮಾಡಲ್ಲ ಅಂತೀರಿ. ಕಮೆಂಟ್ಸಿಗೆ ರಿಪ್ಲೈ ಮಾಡಿರ್ತೀನಿ, ನಾ ರಿಪ್ಲೈ ಮಾಡಿದ್ದು ನೀವು ನೋಡಿರಂಗಿಲ್ಲ. ಮತ್ತು ವಾಪಸ್ ನೆಕ್ಸ್ಟ್ ವೀಡಿಯೋಕ್ಕೆ ಮತ್ತೆ ಕಮೆಂಟ್ಸಿಗೆ ರಿಪ್ಲೈ ಮಾಡಲ್ಲ. ರಿಪ್ಲೈ ಮಾಡಿದ್ದು ನೋಡ್ಬೇಕಲ್ಲ ನೀವು, ಅದಕ್ಕೆ ಹೇಳಾಕ್ತೀನಿ. ರಿಪ್ಲೈ ಮಾಡಿ ಲಾಸ್ಟ್ ವೀಡಿಯೋಕ್ಕೆ ಹೋಗಿ ನೋಡಿದರೆ ನೀವು ಒಂದು ಕಮೆಂಟ್ನು ಮಿಸ್ ಆಗಿಲ್ಲ ಅಂತ ಅನ್ಕೋತೀನಿ. ನನ್ನ ಪ್ರಕಾರ ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಮಾಡೀನಿ. ಈಗ ಬರೀ ಒಂದು ಸ್ವಲ್ಪ ಕಮೆಂಟ್ಸ್ನೂ ಬರ್ತಾವೆ, ಅವಕ್ಕೂ ರಿಪ್ಲೈ ಮಾಡ್ಬೇಕಾಗತ್ತೆ. ಮತ್ತು ಅವರಿಗೂ ಬಿಡೋಕ್ಕಾಗಲ್ಲ, ಅವ್ರಿಗೂ ರಿಪ್ಲೈ ಮಾಡೋಕ್ಕಾಗತ್ತೆ. ಅವರಿಗೂ ರಿಪ್ಲೈ ಮಾಡೀನಿ, ಏನು ಹೇಳ್ಬೇಕೆಲ್ಲ ಹೇಳೀನಿ ಅವರಿಗೂ. ಇನ್ನೊಂದು ಸಲ ಈಗ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ನೀವು. ಈಗ ಫಸ್ಟ್ ನಾನು ಇದನ್ನು ಎಲ್ಲರಿಗೂ ಹೇಳಾಕತ್ತಿಲ್ಲ, ನಮ್ಮ ಸಬ್ಸ್ಕ್ರೈಬರ್ಗೆ ಯಾರಿಗೂ ಇದನ್ನು ನಾನು ಹೇಳಾಕತ್ತಿಲ್ಲ. ನೀವು ಒಂದು ಸ್ವಲ್ಪ ಹೊತ್ತು ವಿಡಿಯೋ ಇದನ್ನು ಸ್ಕಿಪ್ ಮಾಡಿದರೂ ಒಳ್ಳೆಯದೇ. ಸ್ವಲ್ಪ ಜನ ಏನು ಕಮೆಂಟ್ಸ್ ಹಾಕಾಕತ್ತಿರಲ್ಲ ಅವರಿಗಷ್ಟೇ ಇದು ವಿಡಿಯೋ, ಅವರಿಗಷ್ಟೇ ನಾನು ಇದು ಈಗ ಹೇಳಾಕತ್ತಿದ್ದು. ಏನು ಪ್ರಾಬ್ಲಮ್ ಆಗೈತೆ ಅಂದ್ರೆ, ದೀಪಾ ಅಕ್ಕ ಮುಂದೆ ಕುಂದ್ರೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗೈತಿ. ರೂಪಾ ಅಕ್ಕರ ಮನೆಗೆ ಏನೂ ತೊಗೊಂಡೋಗಿಲ್ಲ, ಅದೊಂದು ನಿಮಗೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಅಷ್ಟು ಏನು ಬುದ್ಧಿ ಇರ್ಲಾರ್ದವ್ರಲ್ಲ ನಾವು. ಯಾರಿಗೆ ಹೆಂಗೆ ಏನು ತೊಗೊಂಡು ಹೋಗ್ಬಾರ್ದು, ಹೆಂಗೆ ಎಲ್ಲಿರ್ಬೇಕು, ಎಲ್ಲಿ ಎಲ್ಲ ಗೊತ್ತೈತೆ ನಮಗೆ. ಅದನ್ನು ಎಲ್ಲನೂ ಈ ಸದ್ದ ಎದ್ದಾಗಿನಿಂದ ಮನ್ಕೋಳು ಮಟನೂ ಎಲ್ಲ ಮಾಡೋದು ವಿಡಿಯೋ ಮಾಡಿದ್ರೆ 24 ತಾಸು ಆಗುತ್ತೆ ನಮ್ಮ ವ್ಲಾಗ್. ಪೂರ್ತಿ ದಿನ ನೀವು ನಿಮ್ಮ ಪ್ರಕಾರ ಹಂಗೆ ಮಾಡ್ಬೇಕು. ಈ ಸದ್ದ ಅಲ್ಲಿ ಹೋದ್ವಿ, ಕೊಟ್ವಿ, ಅವ್ರು ತೊಗೊಂಡ್ರು, ಖುಷಿಪಟ್ಟರು, ತಿಂದರು, ಅದನ್ನೆಲ್ಲ ತೋರಿಸ್ಬೇಕಾಗತ್ತೆ. ಮತ್ತು ನಿಮಗೆ ಹೇಳೋ ಪ್ರಕಾರ ಅಂದ್ರೆ ಒಂದು 24 ತಾಸು ವ್ಲಾಗ್ ಆಗುತ್ತೆ. ಅದು ಎಲ್ಲ ತೋರಿಸ್ಬೇಕು ನಿಮ್ಮ ಪ್ರಕಾರ. ನಾವು ನಮ್ಮ ಲೈಫ್ ಒಳಗೆ ಒಂದು 10 ರಿಂದ 15 ನಿಮಿಷ ಅಷ್ಟೇ ತೋರಿಸ್ತೀವಿ. ನೀವು ಅದ್ರ ಮೇಲೆ ಡಿಸೈಡ್ ಮಾಡಿ ಸಿಕ್ಕಂಗೆ ಕಮೆಂಟ್ ಹಾಕ್ತೀರಿ. ಅದು ಒಂದು. ಅದು ಬಿಡ್ರಿ, ನಾವು ಕೊಟ್ಟಿದ್ದು ಬಿಟ್ಟಿದ್ದು ಆಯ್ತು, ಕೊಟ್ಟಿಲ್ಲ ಅಂತ ಅನ್ಕೋರಿ. ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಷ್ಟೇ ಇರುತ್ತೆ, ಅಷ್ಟೇ ನೋಡಿರಿ. ಪರ್ಸ್ನಲ್ಲಾಗಿ ನೀವು ಅಂಥವ್ರು, ನೀವು ಇಂಥವ್ರು, ನೀವು ಹಂಗೆ ಮಾಡಿಲ್ಲ, ನೀವು ತಿನ್ನೋರು, ಅದು ಮಾಡೋರು ಅಂತ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಆ ಥರ ಕಮೆಂಟ್ಸ್ ಬರೋದ್ರಿಂದ ನಮಗೂ ಬೇಜಾರಾಗತ್ತೈತಿ. ಅದ್ರ ಸಂಬಂಧ ಮತ್ತು ವಾಪಸ್ ಇನ್ನೊಂದು ಏನು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತಿ ಅಂದ್ರೆ, ದೀಪಾ ಮುಂದೆ ಕುಂದ್ರೋದ್ರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗ್ಬಿಟ್ಟೈತಿ. ಕಮೆಂಟ್ಸ್ ಮಾಡೋರಿಗೆ ಮುಂದೆ ಕುಂದಿರ್ತಾಳೆ ಸಾಯಿ ಸುನಿತಾ ಅವ್ರು ಬರೀ ಹಿಂದೆ ಕುಂದಿರ್ತಾರೆ. ಯಾರು ಎಲ್ಲಿ ಕುಂತ್ರೆ ಯಾರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ. ಈಗ ನಾ ಗಾಡಿ ಓಡಿಸ್ತೀನಿ, ಇವರೆಲ್ಲರೂ ಆರಾಮ್ ಕುಂತಾರಲ್ಲ ಅಂತ ನನ್ನ ತಲೆಗೂ ಥಾಟ್ ಬರ್ಬೋದು. ಯೋಚನೆ ಮಾಡಿದ್ರೆ 100 ಬರ್ತಾವೆ. ಇವರಿಬ್ಬರು ಆರಾಮ್ ಹಿಂದೆ ಮೊಕ್ಕೊಂಬರ್ತಾರೆ, ನಾವು ಕುಂತು ಗಾಡಿ ಓಡಿಸ್ಬೇಕು, ಹಿಂಗೂ ಬರ್ಬೋದು. ಇವರಿಬ್ಬರು ಆರಾಮ್ ಮುಂದೆ ಕುಂದಿರ್ತಾರೆ, ನಾವು ಹಿಂದೆ ಕುಂದಿರ್ಬೇಕಂತ ಅವ್ರ ತಲೆಯಾಗೂ ಬರ್ಬೇಕು. ಹಿಂಗೆ ಯೋಚನೆ ಮಾಡಿದರೆ ಭಾಳ ಬರ್ತಾವೆ. ಅದ್ರ ಸಂಬಂಧ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡಿದ್ದು, ಎಂಟರ್ಟೈನಾಗಿ ಅಷ್ಟೇ ನೋಡಿರಿ. ನೀವು ಮುಂದೆ ಕುಂತೀರಿ. ಈಗ ಆವಾಗಿಂದನೂ ಪೂಜೆ ಮಾಡಿದಾಗಿಂದನೂ ದೀಪಾ ಮುಂದೆ ಕುಂತಲು, ಹಿರಿಯರು ಮುಂದೆ ಕುಂದಿರ್ಸ್ಬೇಕು ಅನ್ನೋಕ್ಕಿಂತ ದೀಪಾನ ಮುಂದೆ ಕುಂದಿರ್ಸಿದ್ದೇ ಹಿರಿಯರು.
ದೀಪಾನ ನಾ ಮುಂದೆ ಕುಂದ್ರಸಲ್ಲ, ನಮ್ಮ ಮನೆಯವ್ರೇ ಇಲ್ಲಿ ಇಟ್ಟಾರ ದೀಪಾನ, ನಾ ಅಲ್ಲ. ನಾನು ಮುಂದೆ ಕುಂದಿರ್ಸ್ತೀನಿ, ಬರೀ ದೀಪಾನ ಕಾರ್ ಮುಂದೆ ಕುಂದಿರ್ಸ್, ನಾನು ನಮ್ಮ ಮನೆಯವ್ರು ಇಲ್ಲಿ ಕುಂದಿರ್ಸ್ತಾರೆ ದೀಪಾನ. ಅದು ತಿಳ್ಕೊರಿ ಫಸ್ಟ್. ದೀಪಾನ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ, ಅದು ಬ್ಯಾಕ್ಗ್ರೌಂಡ್ ಹಿಂದೆ ಎದಕ್ಕೆ ಏನು ಇಲ್ಲಿ ಕುಂದಿರ್ಸ್ಯಾರ ಅಂದ್ರೆ ಏನೋ ಒಂದು ಕಾರಣ ಐತಂತ. ಆ ಲೆವೆಲ್ ಒಳಗೆ ದೀಪಾಗಷ್ಟು ಪ್ರಿಫರೆನ್ಸ್ ಕೊಡ್ತಾರಂದ್ರೆ ಒಂದು ಏನೋ ಕಾರಣ. ಸುಮ್ಮನೆ ದೀಪ ಅಂತ ಮನ್ಯಾಗ ಅನ್ನಲ್ಲ, ಮುಂದೆ ಕುಂದ್ರು ಪೂಜೆ ಅವೆಲ್ಲ ಸುಮ್ಮನೆ ಅನ್ನಲ್ಲ. ಅವೆಲ್ಲ ಯಾಕೆ ಹೇಳ್ಗೊತ್ತು ಇದು ಮಾಡೋದು. ನಿಮಗೇನು ಗೊತ್ತೈತಿ ವಿಡಿಯೋ ಒಳಗೆ ಏನು ಕಾಣುತ್ತೆ ಅದನ್ನಷ್ಟು ನೋಡಿ ನೀವು ಕಮೆಂಟ್ಸ್ ಹಾಕ್ಬಿಡ್ತೀರಿ. ಬೇರೆ ಕಮೆಂಟ್ಸ್ ಎಲ್ಲ ಓದಿ ಹೇಳಲ್ಲ, ಅವಕ್ಕೆಲ್ಲ ನಾನು ಅಲ್ಲೇ ರಿಪ್ಲೈ ಮಾಡಿಬಿಟ್ಟಿನಿ. ಈಗ ದೀಪ ಮುಂದೆ ಕುಂದಿರ್ತಾಳಂದ್ರೆ ಸುನಿತಾಕಾಗ ವಾಂತಿ ಆಗುತ್ತೆ ಅಂತೇಳಿ, ತಲೆ ಬ್ಯಾನ್ ಆಗುತ್ತೆ ಅಂತೇಳಿ ಹಿಂಗೆ ಮೊಕ್ಕೋತಾಳ. ಅದಕ್ಕೆ ಹಿಂದವ ಇದ್ರೆ ಅವ್ನು ತೊಡಿ ಮೇಲೆ ಮೊಕ್ಕೋತಾಳ. ಅದ್ರ ಸಂಬಂಧ ಹಿಂದವರಿಗೆ ಕಂಫರ್ಟಬಲ್ ಆಗುತ್ತೆ, ಅವ್ರು ಹಿಂದೆ ಕುಂದಿರ್ತಾರೆ. ಅವ್ರಿಗೆ ಮುಂದೆ ಕುಂದಿರ್ಸೇ ಇಲ್ಲೇನ, ಮುಂದೆ ಕುಂದ್ರೋದೇ ಇಲ್ಲೇನ, ಅವ್ರು ಮುಂದೆ ಕುಂತಿದ್ದು ವಿಡಿಯೋ ಅದಾವೆ, ಅದು ಲಾಗ್ ಮಾಡಿವಿ. ಆ ಅಕ್ಕನೂ ಮುಂದೆ ಕುಂತಾಳೆ, ನಮ್ಮ ಅಣ್ಣನೂ ಮುಂದೆ ಕುಂತಾನೆ. ಈಗ ನನಗೆ ಅರ್ಥ ಆಗೋಲ್ತು, ಯಾರು ಮುಂದೆ ಕುಂದ್ರೋದ್ರಿಂದ ಯಾರು ಮೇಲು ಕೀಳು ಹೆಚ್ಚು ಕಮ್ಮಿ ಹೆಂಗೆ ಏನು ಅರ್ಥ ಮಾಡ್ಕೊಳಕತ್ತೀರಿ ಗೊತ್ತಾಗೋಲ್ದು ನನಗೆ. ನಾನು ಭಾಳ ದಿನ ಆಯ್ತು ನೋಡಾಗತ್ತೆ ಸಾಕಾಯ್ತು ನನಗೂ. ನೋಡಿ ಎಲ್ಲ ಒಳ್ಳೆ ಕಮೆಂಟ್ಸಿಗೂ ರಿಪ್ಲೈ ಮಾಡ್ತೀನಿ, ಬೈದಿದ್ದಕ್ಕೂ ಸಾರಿ ಕೇಳ್ತೀನಿ, ರಿಪ್ಲೈ ಮಾಡ್ತೀನಿ. ಸುಮ್ಮನೆ ಅನ್ಸ್ಕೊಳ್ಳೋದಾಗೈತೆ. ಸುಮ್ಮನೆ ಏನು ಮಾಡ್ಲಾರ್ದು ನಮ್ಮ ಲೈಫ್ ನಾವು ಆರಾಮಾಗಿ ಇದು ಮಾಡ್ಕೊಂಡು ಏನೋ ಜನ ಖುಷಿ ಪಡ್ತಾರಂತ ಅವ್ರಿಗೆ ವಿಡಿಯೋ ನೋಡೋಕೆ ಇಷ್ಟ, ನಮಗೆ ವಿಡಿಯೋ ಮಾಡೋಕೆ ಇಷ್ಟ. ಆ ಥರ ಏನೋ ಒಂದು ಮಾಡಾಕತ್ತೀವಿ ಸುಮ್ಮನೆ. ಇವ್ರು ಯಾರ ಕೈಲೇನು ನೀವು ಹಂಗೆ ಹಿಂಗೆ. ಅದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ಫಸ್ಟ್ ತಲೆಗೆ ಇಟ್ಕೋರಿ. ಅದನ್ನಷ್ಟೇ ಸೀಮಿತವಾಗಿಡ್ರಿ. ಅದನ್ನು ತೊಗೊಂಡೋಗಿ ಹಂಗೆ ಹಿಂಗೆ ನಾವೊಂದು 20-30 ನಿಮಿಷ ಭಾಳ ಅಂದ್ರೆ ಅಷ್ಟು ತೋರಿಸಿರ್ತೀವಿ ನಿಮಗೆ. இப்போ ನಮ್ಮ ಲೈಫ್ ಒಳಗೆ ಇಡೀ ಏನು ನಡೆದಿರುತ್ತೆ ಎಲ್ಲ ತೋರ್ಸೋಕ್ಕಾಗಲ್ಲ, ಹಿಂದೆ ಏನು ನಡೆದಿರುತ್ತೆ ಅಂತ ತೋರ್ಸೋಕ್ಕಾಗಲ್ಲ. ಇದು ಎಲ್ಲರಿಗೂ ಅಲ್ಲ, ಇನ್ನೊಂದು ಸಲ ಹೇಳಕತ್ತೀನಿ, ಎಲ್ಲರಿಗೂ ಅಂತೂ ಅಲ್ಲ ಇದು ವಿಡಿಯೋ. ಒಂದು ಸ್ವಲ್ಪ ಜನ ಕಮೆಂಟ್ಸ್ ಹಾಕಾಕತ್ತಿದ್ರಲ್ಲ, ಅದಕ್ಕಷ್ಟೇ ಇದು ವಿಡಿಯೋ. ಏನೋ ಒಂದು ಖುಷಿಯಾಗಿ ಎದ್ದಿರ್ತೀವಿ, ಏನೋ ಒಂದು ದಿನ ಸ್ಟಾರ್ಟ್ ಮಾಡಿರ್ತೀವಿ, ಏನೋ ಒಂದು ಏನೋ ಒಂದು ಚೆಂದಾಗಿ ಏನೋ ಮಾಡ್ಬೇಕಂತ ಮುಂಜಾನೆ ಎದ್ದು ನೋಡಿದರೆ ನಿಮ್ಮ ಕಮೆಂಟ್ಸ್ ಹಂಗೆ ಹಿಂಗೆ ಏನೂ ಮಾಡ್ಲಾರ್ದೇ ಏನೇನೋ ಅನಿಸ್ಕೊಳ್ಳೋದಾಗೈತೆ ಅಲ್ಲ ಅಂತ ನಮಗೂ ತಲೆಯಾಗನೇ ಓಡ್ತಾವೆ. ಬೇಜಾರು ಹೋಲ್ಬಿಡು ಅಂತ ಎಷ್ಟು ದಿನ ಬಿಡೋಕ್ಕಾಗುತ್ತೆ, ದಿನ. ಅದಕ್ಕೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀರ ಅಂತ ಅನ್ಕೋತೀನಿ. ಇದು ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಆಗಿ ನೋಡಿರಿ. ಅದು ಬಿಟ್ಟು ದೀಪ ಮುಂದೆ ಕುಂತ್ಲು, ದೀಪ ಹಿಂದೆ ಕುಂತ್ಲು, ಅದು ತೊಗೊಂಡೋಗಿಲ್ಲ ಮನೆಗೆ, ಇದು ತೊಗೊಂಡೋಗಿಲ್ಲ, ನಿಮಗೆ ಬುದ್ಧಿ ಇಲ್ಲ. ನಮಗೆ ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ದೀಪಾನ ನಮ್ಮ ಸಬ್ಸ್ಕ್ರೈಬರ್ ದೀಪಾನ ಹಿಂಗೆ ಇಷ್ಟಪಟ್ಟಾರ, ಪ್ರೇಮನ ಹಿಂಗೆ ಇಷ್ಟಪಟ್ಟಾರ, ಸಾಯಿನೂ ಹಿಂಗೆ ಇಷ್ಟಪಟ್ಟಾರ, ಸುನಿತಾನು ಹಿಂಗೆ ಇಷ್ಟಪಟ್ಟಾರ. ನಾವು ಹಿಂಗೆ ಇರ್ಬೇಕಂತವ್ರು, ನಾವು ಹೆಂಗದೀವಿ ಹಾಗೆ ಅವ್ರಿಗೆ ತೋರಿಸ್ಕೊಂಡಿವಿ, ಅವ್ರು ನಮ್ಗೆ ಹಾಗೆ ಇಷ್ಟಪಟ್ಟಾರ. ಈ ಪ್ರಾಬ್ಲಮ್ ನಿಮಗೆ ಆಗಕತ್ತೈತಿ, ನಿಮ್ಗೆ ಏನಾಗತೈತಿ ಗೊತ್ತಿಲ್ಲ ಪ್ರಾಬ್ಲಮ್. ಸುಮ್ಮನೆ ಏನರ ಕಮೆಂಟ್ ಹಾಕಿ ನಮಗೂ ಬೇಜಾರು ಮಾಡೋಕ್ಕೆ ಹೋಗ್ಬೇಡ್ರಿ. ಇವತ್ತು ಭಾಳ ಅಪ್ಸೆಟ್ ಆಗಿ ಈ ವಿಡಿಯೋ ಮಾಡ್ಬೇಕು. ಈ ಥರ ನಾನು ಬ್ಯಾಡ್ ಕಮೆಂಟ್ಸಿಗೆ ಯಾವತ್ತೂ ಜಾಸ್ತಿ ರಿಪ್ಲೈ ಮಾಡೋಕ್ಕೆ ಹೋಗಿರಂಗಿಲ್ಲ ವಿಡಿಯೋ ಒಳಗೆ. ಅಷ್ಟೇ ನೋಡ್ರಿ, ಅವ್ರಿಗೆ ಗೊತ್ತಿರಲ್ಲ ಅಂದಿರ್ತಾರೆ ಬಿಡು, ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಅವ್ರದ್ದು ತಪ್ಪಲ್ಲ. ಆ ಕ್ಷಣಕ್ಕೆ ಕಮೆಂಟ್ ಹಾಕಿ ಮರ್ತು ಬಿಟ್ಟಿರ್ತಾರೆ. ಅವ್ರು ಕಮೆಂಟ್ ಹಾಕಿರ್ತಾರೆ, ಒಂದು 20 ಸೆಕೆಂಡಿಗೆ ಆಯ್ತು ಮರ್ತು ಬಿಟ್ಟಿರ್ತಾರೆ. ವಿಡಿಯೋ ಮುಗೇನ ಅವ್ರು ಮರ್ತು ಅವ್ರ ಕೆಲಸದೊಳಗೆ ಅವ್ರು ಇರ್ತಾರೆ. ಅದನ್ನು ನೋಡಿ ಬೇಜಾರು ಮಾಡ್ಕೊಳ್ಳೋರು, ದಿನ ಹಾಳು ಮಾಡ್ಕೊಳ್ಳೋರು ನಾವು. ಅದ್ರ ಸಂಬಂಧ ಇದು ರಿಪೀಟ್ ಆಗಲ್ಲ ಅಂತ ಅಂದ್ಕೊಂಡೀನಿ. ದಯವಿಟ್ಟು ರಿಕ್ವೆಸ್ಟ್ ಅಂತ ಅನ್ಕೋರಿ, ಏನರ ಅನ್ಕೋರಿ, ಇದನ್ನ ರಿಪೀಟ್ ಮಾಡೋಕ್ಕೆ ಹೋಗಬೇಡ್ರಿ. ಒಂದು ವಿಡಿಯೋನ ಎಂಟರ್ಟೈನ್ ಆಗಿ ತೊಗೊಂಡು ನೋಡಿರಿ, ನಗರಿ, ಖುಷಿ ಪಡ್ರಿ ಅಂತಷ್ಟೇ ಹೇಳ್ತೀನಿ. ಮತ್ತು ಬೇರೆದೇನು ಉದ್ದೇಶ ಇರಲ್ಲ ನಮ್ಮ ವಿಡಿಯೋಸ್ ಒಳಗೆ. ನೋಡ್ತಾರೆ, ನಗ್ತಾರೆ, ಖುಷಿ ಪಡ್ತಾರೆ ಅನ್ನೋ ಸಲುವಾಗಿ ನಾವು ನಮ್ಮ ಒಂದು ಡೈಲಿ ಲೈಫ್ ಒಳಗೆ ಏನರ ಒಂದು ಎಂಟರ್ಟೈನ್ ಮಾಡಿ ನಿಮಗೆ ತೋರಿಸ್ತಿರ್ತೀವಿ. ಅದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ನಮ್ಮೂರು ರಗಡ್ ಕೆಲಸ ಇರ್ತಾವೆ. ಹಿಂಗೆ ವಿಡಿಯೋಸ್ ಒಳಗೆ ಖಾಲಿ ಕಾಣ್ತೀವಿ ಅಂದ್ರೆ ಖಾಲಿನೇ ಇರೋಂಗಿಲ್ಲ. ಖಾಲಿ ಇದ್ದಾಗೆ ವೀಡಿಯೋಸ್ ಮಾಡೋದು ನಾವು. ಕೆಲಸ ಇದ್ದಾಗ ವೀಡಿಯೋಸ್ ಮಾಡಂಗಿದ್ರೆ ದಿನಕ್ಕೆ 4 ವಿಡಿಯೋ 10 ವಿಡಿಯೋ ಅಪ್ಲೋಡ್ ಮಾಡ್ಬೋದು ಆರಾಮಾಗಿ. ಅದು ಬೇರೆ ವಿಷಯ. ಈಗ ನೋಡಿರಿ, ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಹ್ಯಾಂಡಲ್ ಮಾಡಬೇಕು, ನಾನು ಮನಿನೂ ಹ್ಯಾಂಡಲ್ ಮಾಡಬೇಕು, ಕೆಲಸ ನೋಡ್ಕೋಬೇಕು, ಈ ಕಡೆ ನೋಡ್ಕೋಬೇಕು, ಮನೆ ಕೆಲಸನೂ ದೀಪ ನೋಡ್ಕೋಬೇಕು, ಪಾಪು ನೋಡ್ಕೋಬೇಕು. ಇರೋರು ನಾವು ಇಬ್ಬರೇ, ನಮಗೆ ಯಾರು ನೋಡ್ಕೊಳ್ಳೋರು ಪಡ್ಕೊಳ್ಳೋರು ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಬೆಂಗಳೂರಾಗ ಇಲ್ಲಿ ಯಾರೂ ಇಲ್ಲ, ನಾವಿಬ್ಬರೇ ಇರೋದ್ರಿಂದ ಎಲ್ಲನೂ ನಾವಿಬ್ಬರೇ ಮ್ಯಾನೇಜ್ ಮಾಡಿ ವಿಡಿಯೋಸ್ ಮಾಡಿ ಇಷ್ಟೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ನಮ್ಮ ಜಾಗದಾಗ ನಿಂತು 1 ಸೆಕೆಂಡ್ ಅರ್ಥ ಮಾಡ್ಕೋರಿ, ನಿಮಗೂ ಅರ್ಥ ಆಗ್ತಿರ್ಬೋದು. ಅದಕ್ಕೆ ಪದೇ ಹೇಳಾಕತ್ತೀನಿ, ಇದನ್ನು ರಿಪೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಥರ ಕಮೆಂಟ್ಸ್ ಎಲ್ಲ ಕಮೆಂಟ್ಸ್ ನೋಡಿ ಖುಷಿ ಪಟ್ಕೋದು ಒಂದು ತಳಗ ಒಂದು ನೋಡಿ ಮತ್ತೆ ಒಳ್ಳೆ ದುಃಖ, ಮತ್ತು ತಳಗ ನೋಡಿ ಮತ್ತೆ ಖುಷಿ.
ಎಲ್ಲನೂ ತೊಗೋಬೇಕು, ಅದ್ರಾಗ ಯಾವ್ದು ಬ್ಯಾಡ ಅದನ್ನು ಬಿಡ್ಬೇಕು. ಅದನ್ನು ಮಾಡ್ತೀವಿ, ವಾಪಸ್ ಜಾಸ್ತಿ ಆಗಾಕತ್ತವು. ಅದ್ರ ಸಂಬಂಧ ಈ ವಿಡಿಯೋ ಮಾಡಾಕತ್ತೀನಿ. ಅವಾಗಿಂದ ಅದನ್ನೇ ಕೊರೆಯಾಗತ್ತೀನಿ ಅಂತ ಅನ್ಬೋದು ನೀವು. ಕೊರೆಯಾಗತ್ತೀನಿ, ನನಗೆ ಇನ್ನೂ ಕೊರಿಬೇಕು ಅನ್ನೋದಾಗತ್ತೈತಿ. ಏನಂತ ಹೇಳಿ, ಅದು ಸಾಕಾಗೈತಿ. ಇನ್ನೊಂದು ದಯವಿಟ್ಟು ಅದನ್ನು ರಿಪೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅವ್ರಿಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಈಗ ನಿಮ್ಮ ಕಮೆಂಟ್ಸ್ ನೋಡಿ ಅವ್ರ ಮನಸ್ಸೊಳಗೆ ಒಂದು ಹುಟ್ಟೋದು, ನಮ್ಮ ಮನಸ್ಸೊಳಗೆ ಒಂದು ಹುಟ್ಟೋದು, ಈ ಥರ ಒಂದು ಸ್ವಲ್ಪ ಹಿಂಗೆ ಸ್ಪಾರ್ಕ್ ಆದಂಗೆ ಆಗುತ್ತೆ. ಹೌದಲ್ಲ ಅಲ್ಲಲ್ಲ ಅಂತ ಮನಸ್ತಾಪಗಳು ಆತಿರ್ತಾವೆ. ಅದಕ್ಕೆ ಥರ ಕಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಬಂದು ಇಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ಸುನೀತಾ ಚಲೋ, ಅಲ್ಲಿ ಹೋಗಿ ದೀಪಾ ಚಲೋ, ಅವ್ರ ಮನಸ್ಸು ನೋವು. ಇಲ್ಲಿ ಬಂದು ದೀಪಾ ಚಲೋ ಸುನೀತಾ ಚಲೋ ಅಂತ ಇಲ್ಲಿ ಮನಸ್ಸು ನೋವು ಮಾಡೋದು, ಅಲ್ಲಿ ಹೋಗಿ ದೀಪಾ ಚಲೋ ಅಂತ ಸುನೀತಾನ ಮನಸ್ಸು ನೋವು ಮಾಡೋದು. ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರು ನಿಮಗೆ ಚಲೋ ಅನಿಸಿದ್ರೆ ನೋಡಿರಿ, ಚಲೋ ಅನಿಸಿಲ್ಲ ಅಂದ್ರೆ ಬಿಡ್ರಿ. ಚಲೋ ಕೆಟ್ಟ ಯಾರೂ ಇರಲ್ಲ ಇಲ್ಲಿ. ಹಂಗೆ ಅವರು ಹಿಂಗೆ ಇದು ಸುನೀತಾ ಸಾಯಿ ಇದು, ಅಲ್ಲಿ ಹೋಗಿ ಪ್ರೇಮ ದೀಪ ಅದು ಹಂಗೆ ಈ ಥರ ಇಲ್ಲಿ ನೋಡಿದ್ದು ಇಲ್ಲೇ ಮಾತಾಡಿ ಇಲ್ಲೇ ಬಿಟ್ಬಿಡ್ರಿ. ಅಲ್ಲಿ ನೋಡಿದ್ದು ಅಲ್ಲೇ ಮಾತಾಡಿ ಅಲ್ಲೇ ಬಿಟ್ಬಿಡ್ರಿ. ನನಗೆ ಗೊತ್ತು, ನಮ್ಮ ವಿಡಿಯೋ ನೋಡೋರೆ ಅವ್ರ ವಿಡಿಯೋ ನೋಡ್ತಾರೆ, ಅವ್ರ ವಿಡಿಯೋ ನೋಡೋರು ನಮ್ಮ ವಿಡಿಯೋ ನೋಡ್ತಾರೆ. ನಮ್ಮ ವಿಡಿಯೋಸ್ ಒಳಗೆ ನಮ್ಮ ಬಗ್ಗೆ ಅಷ್ಟೇ ಹೇಳ್ರಿ, ಬೇರೆಯವ್ರ ಬಗ್ಗೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಅವ್ರ ವಿಡಿಯೋಸ್ ಒಳಗೂ ಅವ್ರ ಬಗ್ಗೆ ಅಷ್ಟೇ ಹೇಳ್ರಿ, ಅಲ್ಲಿ ಹೋಗಿ ನಮ್ಮ ಬಗ್ಗೆ ಕಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ. ಇವು ಎಲ್ಲರಿಗೆಲ್ಲ ಅವ್ರಿಗೆ ಅಷ್ಟೇ. ಅವ್ರಿಗೆ ಅರ್ಥ ಆಗೈತೆ ಅನ್ಕೋತೀನಿ. ನಿಮಗೆ ರಿಕ್ವೆಸ್ಟ್ ಅನ್ಕೋರಿ, ಇದನ್ನು ರಿಪೀಟ್ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಬೇಜಾರು ಆಗುತ್ತೆ ನಮಗೂ, ಪದೇ ಆಗೋಣ. ಮತ್ತು ನಮಗೂ ತಲೆಯಾಗ ಬೇರೆ ಥಾಟ್ಸು ಬರ್ತಾವೆ. ಬೇಡ, ನೀವು ಏನೋ ಒಂದು ಇದು ಹಾಕಿರ್ತೀರಿ ಮಾಡ್ತಿರ್ತೀರಿ. ಸಾರಿ, ನಮ್ಮ ಸಬ್ಸ್ಕ್ರೈಬರಿಗೆ ಈ ವಿಡಿಯೋ ಒಳಗೆ ಏನು ನಿಮ್ಗೆ ಜಾಸ್ತಿ ನೋಡೋಕೆ ಸಿಕ್ಕಿಲ್ಲ ಅಂತ ಅನ್ಕೋತೀನಿ. ಒಂದು 2 ದಿನ ಲಾಗ್ ಮಾಡಿಲ್ಲ ಅಂತ ಹೇಳಿದ್ರಿ. ಲಾಗ್ ಮಾಡಿದ್ದಿಲ್ಲ, ಅದನ್ನು ಕೇಳಿದ್ರಿ ಯಾಕೆ ಮಾಡಿಲ್ಲ ಅಂತ. ಅದು ಮಾಡಲಾರ್ದ ಕಾರಣನೇ ಇದು. ನಮ್ಮ ಕಮೆಂಟ್ಸಿಗೆ ಬೇಜಾರಾಗಿ ಬಿಟ್ಟಿದ್ದೆ ನಾನು. ತಲೆನೇ ಓಡಲ್ಲ, ಹಿಂಗೆ ಮಬ್ಬಾಗಿ ಕುಂತ್ರ ಕಮೆಂಟ್ಸ್ ನೋಡಿ ಮುಂದೆ ವಿಡಿಯೋರು ಏನು ಮಾಡೋಕೆ ಬರ್ತೀನಿ. ನಿನ್ನೇನೋ ಅಲ್ಲಿಂದ ಬಂದು ಇವರು ವಿಡಿಯೋ ಅಪ್ಲೋಡ್ ಮಾಡಿದೆ, ಅಲ್ಲೇ ರೂಪಾಕರ್ ಮನೆಗೆ ಅಲ್ಲೇ ಎಂಡ್ ಮಾಡಿ ಅಲ್ಲೇ ಅಪ್ಲೋಡ್ ಮಾಡಿದೆ. ಅಲ್ಲಿಂದನೇ ಸ್ಟಾರ್ಟ್ ಆದ ಕಮೆಂಟ್, ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಕಮೆಂಟ್. ವಾಪಸ್ ಆ ದಿನ ನಾವು ಲಾಗೇ ಮಾಡಲಿಲ್ಲ. ಅದಕ್ಕೆ ನಿನ್ನೇನು ವಿಡಿಯೋ ಬಿಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಈ ಥರ ಆದ್ರೆ ಮತ್ತು ನಮ್ಮ ಸಬ್ಸ್ಕ್ರೈಬರಿಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಿಮ್ಗೆ ಹೇಳಾಕತ್ತೀನಿ. ಇದನ್ನ ಇಲ್ಲೇ ಸ್ಟಾಪ್ ಮಾಡಿರಿ. ಈ ವಿಡಿಯೋಕ್ಕೂ ಈಗೇನು ನೋಡಾಕತ್ತೀರಲ್ಲ, ಈ ವಿಡಿಯೋಕ್ಕೂ ಏನೂ ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಹಂಗಂದ್ರಲ್ಲ ಹಿಂಗಂದ್ರಲ್ಲ ಅಂತ ಅಂದಿದ್ರೆ ಸಾರಿ, ಬಿಟ್ಟುಬಿಡ್ರಿ ಅದನ್ನು ಅಲ್ಲೇ. ವಾಪಸ್ ಈ ವಿಡಿಯೋಕ್ಕೆ ಏನು ಆ ಥರ ಕಮೆಂಟ್ಸ್ ನಿಮಗೆ ಬರಲ್ಲ ಅಂತ ಅಂದ್ಕೊಂಡಿನಿ. ಈ ಸಲ ಈ ಥರ ಕಮೆಂಟ್ಸ್ ಬಂದಾಗೂ ನಮ್ಮ ಸಬ್ಸ್ಕ್ರೈಬರ್ ನಮಗೊಂದು ಮಾತು ಹೇಳ್ತಿರ್ತಾರೆ, ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಗೆ ಹಿಂಗೆ ಇದು ಮಾಡಾಕತ್ತೀರ ಅಂದ್ರೆ ಅಂತ ಇರುವೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಲೈಫು ನೀವು ಆರಾಮಾಗಿರಿ, ನಿಮ್ಮ ಇಷ್ಟ ಅದು. ಈಗ ಎಲ್ಲರದು ಒಂದೊಂದು ಥರ ಲೈಫ್ ಇರುತ್ತೆ, ನಿಮ್ಮದು ಒಂಥರ ಲೈಫು. ನೀವು ಅದನ್ನು ಬದುಕಾಕತ್ತೀರಿ, ನೀವು ಎಂಜಾಯ್ ಮಾಡಾಕತ್ತೀರ, ಇನ್ನೊಂದು ಮಾಡಾಕತ್ತೀರ, ಮಾಡಿರಿ, ನಿಮ್ಮ ಇಷ್ಟ. ನೀವು ಏನಾರ ಮಾಡಿರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿ ನಮಗೆ ಮತ್ತಿಷ್ಟು ಆ ಬೇಜಾರು ಕಳೆಯೋಕೆ ಅವ್ರು ಹೆಲ್ಪ್ ಮಾಡ್ತಾರಲ್ಲ, ಅವ್ರಿಗೆ ಭಾಳ ಥ್ಯಾಂಕ್ಸ್. ಅವರು ಹೇಳ್ತಾರೆ ಈ ಥರ ತಲೆ ಕೆಡಿಸ್ಕೋಬೇಡ್ರಿ ಅಂತ. ನಾವು ಅದನ್ನು ಕರೆಕ್ಟ್ ಅಲ್ಲ, ಯಾಕೆ ನಾವು ಸುಮ್ಮನೆ ಎಷ್ಟು ತಲೆ ಕೆಡಿಸ್ಕೋತೀವಿ ಇದ್ರ ಬಗ್ಗೆ, ಅವ್ರೇನು ಸುಮ್ಮನೆ ಕಮೆಂಟ್ ಹಾಕಿ ಹೋಗ್ಬಿಡ್ತಾರ ಅಂತ ಅಂದ್ಕೊಂಡು ಸುಮ್ಮ ಆಗಿರ್ತೀನಿ. ಆದ್ರೂ ಪದೇ ಭಾಳ ಬರ್ತಾವಲ್ಲ. ರೂಪಾಕ ನಮ್ಗೆ ಹೇಳಿರ್ತಾರೆ, ಪ್ರಾಮಿಸ್ ಮಾಡಿಸ್ಕೊಂಡಿರ್ತಾರೆ, ಏನೂ ತರಬೇಡ್ರಿ, ಏನೂ ತರಂಗಿಲ್ಲ ನೀವು ಅಂತ ಹಿಂಗೆ ಹೇಳ್ತಾರೆ. ಆಮೇಲೆ ನಾವು ಅದು ತೊಗೊಂಡು ಹೋದ್ರೆ ಅವರು ಬೇಜಾರು ಮಾಡ್ಕೋತಾರೆ. ಮತ್ತು ಅವರಿಗೆ ಲಾಸ್ಟ್ ಟೈಮ್ ಅವರು ಮಗ ಬಂದಾಗೂ ಬಟ್ಟೆ ಕೊಡಿಸಿದ್ದು ಅದೆಲ್ಲ ಹೇಳಬಾರ್ದು. ಅದಕ್ಕೇ ಅವ್ರು ಬೇಜಾರು ಮಾಡ್ಕೊಂಡಿದ್ರು. ಅವತ್ತೇ ಅವರು ಇದು ಹಿಂಗೆ ಮಾಡ್ತೀರಿ ನೀವು, ಅದರ ಸಂಬಂಧ ಇನ್ನೊಂದು ಸಲ ನಿಮ್ಮ ಮನೆಗೆ ಬರೋಂಗಿಲ್ಲ ಈ ಥರ ಅಂತ ಹೇಳಿದರು. ಅದ್ರ ಸಂಬಂಧ ಹಿಂದೆ ಈ ಥರ ಮಾತುಕತೆ ನಡೆದಿರ್ತಾವೆಲ್ಲ ನಿಮ್ಗೆ ಗೊತ್ತಿರಲ್ಲ, ಹೇಳೋಕ್ಕಾಗಲ್ಲಲ್ಲ. ಅದ್ರ ಸಂಬಂಧ ತೊಗೊಂಡೋಗಿರಲ್ಲ. ಅವ್ರು ಬೇಜಾರು ಮಾಡ್ಕೋತಾರಂತ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಈ ಥರ ಮಾಡಿರ್ತೀವಿ. ಅದು ನಿಮ್ಗೆ ಈ ಥರ ಕಾಣಿಸುತ್ತೆ. ಅದು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ, ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀವಿ ಅಂತ ಹೇಳ್ತೀನಿ. ಯಾರಿಗಾರ ನಾ ಇಷ್ಟೊತ್ತು ಮಾತಾಡಿದ್ರಿಂದ ಯಾರಿಗಾರ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ನಾನು ಪರ್ಸ್ನಲ್ ನನಗೆ ಅನಿಸಿದ್ದು ನಾನು ಹೇಳಿದೆ. ಏನರ ತಪ್ಪು ಸರಿ ಆದ್ರೆ ಹೊಟ್ಟೆಗೆ ಹಾಕೋರಿ ಅಂತ ಹೇಳ್ತೀನಿ. ಲವ್ ಯು ಆಲ್ ಗೈಸ್, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀವಿ.